ಇನ್ನು ಇದೆಲ್ಲ ಬೆಳವಣಿಗೆ ಆದ ಬಳಿಕ ನಿನ್ನೆ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿ ಕಡೆಗೆ ಮುಖ ಮಾಡಿದ್ರು. ರಾಜ್ಯದ 28 ಸಂಸದರೊಂದಿಗೆ ಸಿಎಂ ಸಿದ್ದರಾಮಯ್ಯ ದೆಹಲಿಯಲ್ಲಿ ಮಹತ್ವದ ಸಭೆ ಕೂಡ ಮಾಡಿದ್ರು. ನೂತನ ಸಂಸದರೊಂದಿಗೆ ಹಲವು ವಿಚಾರಗಳ ಬಗ್ಗೆ ಸಿಎಂ ಚರ್ಚೆ ಮಾಡಿದ್ದು, ಅನುದಾನ ನೆರವಿನ ಬಗ್ಗೆಯೂ ಕೂಡ ಚರ್ಚೆ ಆಗಿದೆ ಎನ್ನಲಾಗಿದೆ. ಈ ಕುರಿತ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ರಾಜ್ಯದ 28 ಸಂಸದರ ಜೊತೆ ಸಿಎಂ ಸಭೆ. ಅಕ್ಕಪಕ್ಕ ಕೂತರು ಮಾತಾಡದ ಡಿಕೆ ಎಚ್ಡಿಕೆ. ನೂತನ ಸಂಸದರಾಗಿ ಪ್ರಮಾಣ ವಚನ ಸ್ವೀಕರಿಸಿರೋ ನಾಯಕರೊಂದಿಗೆ ಸಿಎಂ ಸಿದ್ದರಾಮಯ್ಯ ಸಭೆ ನಡೆಸಿದ್ರು. ದೆಹಲಿಯ ಖಾಸಗಿ ಹೋಟೆಲ್ನಲ್ಲಿ ಕರ್ನಾಟಕದ 28 ಸಂಸದರೊಂದಿಗೆ ಸಿಎಂ ಸಿದ್ದರಾಮಯ್ಯ ಸಭೆ ನಡೆಸಿದ್ರು. ಮೀಟಿಂಗ್ನಲ್ಲಿ ಪ್ರಹ್ಲಾದ್ ಜೋಶಿ, ಎಚ್ಡಿ ಕುಮಾರಸ್ವಾಮಿ, ಶೋಭಾ ಕರಂದ್ಲಾಜೆ, ವಿ ಸೋಮಣ್ಣ, ಡಾಕ್ಟರ್ ಸಿಎನ್ ಮಂಜುನಾಥ್, ಶೇಖರ ಹಿಟ್ನಾಳ್ ಸೇರಿದಂತೆ ಹಲವು ಸಂಸದರು ಭಾಗಿಯಾಗಿದ್ರು. ಈ ವೇಳೆ ಹಲವು ವಿಚಾರಗಳ ಬಗ್ಗೆ ಚರ್ಚೆ ನಡೆಸಿದ್ರು. ಸಭೆಗೆ 28 ಸಂಸದರನ್ನ ಬರಮಾಡಿಕೊಂಡ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ನೂತನ ಸಂಸದರಿಗೆ ಶುಭಾಶಯ ಕೋರಿದ್ರು. ರಾಜ್ಯದಲ್ಲಿ ಸಿದ್ದರಾಮಯ್ಯ ಹಾಗೂ ಎಚ್ಡಿ ಕುಮಾರಸ್ವಾಮಿ ಮಾತಿನ ಯುದ್ಧ ನಡೆಸಿದ್ರು. ಸಭೆಯಲ್ಲಿ ಒಟ್ಟಿಗೆ ಕಾಣಿಸಿಕೊಂಡಿದ್ದು ವಿಶೇಷವಾಗಿತ್ತು. ಕೇಂದ್ರ ಸಚಿವ ಕುಮಾರಸ್ವಾಮಿಯ ಬೆನ್ನು ತಟ್ಟಿ ಸಿದ್ದರಾಮಯ್ಯ ಶುಭಾಶಯ ಕೋರಿದ್ರು. ಪಕ್ಕದಲ್ಲಿದ್ರು ಡಿಕೆ ಎಚ್ಡಿಕೆ ದೂರ. ಡಿಕೆ ಶಿವಕುಮಾರ್ ಹಾಗೂ ಎಚ್ಡಿ ಕುಮಾರಸ್ವಾಮಿ ನಡುವೆ ಈಗಾಗಲೇ ವೈಮನಸ್ಸು, ಕೋಪತಾಪ ಇರೋದು ಗೊತ್ತೇ ಇರೋದೆ. ಆದರೂ ರಾಜಕೀಯದಲ್ಲಿ ಇವೆಲ್ಲ ವರ್ಕೌಟ್ ಆಗಲ್ಲ ಅಂತಾರೆ. ಆದರೆ ಸಭೆಯಲ್ಲಿ ಡಿಕೆ ಎಚ್ಡಿಕೆ ಅಕ್ಕಪಕ್ಕ ಕೂತಿದ್ರು, ಮುಖ ಬೇರೆ ಕಡೆ ಮಾಡಿ ಕೂತಿದ್ರು. ಬಳಿಕ ಅವರಿಬ್ಬರ ನಡುವೆ ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಬಂದು ಆಸೀನರಾದರು. ಏನು ಸಭೆಯಲ್ಲಿ ಬೆಂಗಳೂರು ಗ್ರಾಮಾಂತರ ಸಂಸದ ಡಾಕ್ಟರ್ ಸಿಎನ್ ಮಂಜುನಾಥ್ರನ್ನ ಸಿಎಂ ಸಿದ್ದರಾಮಯ್ಯ ಅಭಿನಂದಿಸಿದ್ದು ವಿಶೇಷವಾಗಿತ್ತು. ಅಷ್ಟೇ ಅಲ್ಲ, ವಿ ಸೋಮಣ್ಣರ ಹ್ಯಾಂಡ್ ಶೇಕ್ ಮಾಡಿ ಶುಭಾಶಯ ಕೋರಿದ್ರು. ಸಭೆಗೆ ಎಲ್ಲರನ್ನೂ ಬರಮಾಡಿಕೊಂಡ ಮೇಲೆ ರಾಜ್ಯಕ್ಕೆ ಬೇಕಾದ ಆರ್ಥಿಕ ಅನುದಾನ ಹಾಗೂ ಕೇಂದ್ರದ ನೆರವಿಗಾಗಿ ಸಿಎಂ ಸಿದ್ದರಾಮಯ್ಯ ಮನವಿ ಮಾಡಿದ್ರು. ರಾಜ್ಯದ ಅಭಿವೃದ್ಧಿಗೆ ರಾಜ್ಯದ ಸಂಸದರು ಸ್ಪಂದಿಸುವಂತೆ ಮನವಿ ಮಾಡಿದ್ರು. ಇದೇ ವೇಳೆ ಹಲವು ವಿಚಾರಗಳ ಬಗ್ಗೆಯೂ ಚರ್ಚೆ ಆಗಿದೆ. ಒಳಗೆ ಬೈಕೊಂಡು ಓಡಾಡ್ತಿದ್ರು, ಹೊರಗೆ ನಾವೆಲ್ಲ ಒಂದೇ ಅನ್ನೋ ಸಂದೇಶವನ್ನು ತೋರಿಸಿದ್ರು. ಇವರ ಈ ತಂತ್ರ ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ನೋಡಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನಿನ್ನೆ ನನಗೆ ಒಂಥರ ಆ ದೃಶ್ಯಗಳನ್ನು ನೋಡಿದಾಗ ಡಿಕೆ ಶಿವಕುಮಾರ್ ಮತ್ತು ಕುಮಾರಸ್ವಾಮಿ ಅಟ್ ದ ಫಸ್ಟ್ ಟೈಮ್ ಇಷ್ಟೆಲ್ಲ ಪ್ರಜ್ವಲ್ ರೇವಣ್ಣ ಕೇಸ್ ಆದ್ಮೇಲೆ ನೇರ ಫೈಟ್ ಆದ್ಮೇಲೆ ಮುಖಾಮುಖಿ ಆಗಿತ್ತು. ಆಮೇಲೆ ಇದು ಕೂಡ ಬೆಂಗಳೂರು ಗ್ರಾಮಾಂತರ, ಆಮೇಲೆ ಚನ್ನಪಟ್ಟಣ, ಬಟ್ ಆಮೇಲೆ ಶೇಖನ್ ಕೊಟ್ಟರು. ನಮ್ಮ ಕರ್ನಾಟಕದ ರಾಜಕಾರಣಿಗಳ ವಿಶೇಷತೆ ಏನಪ್ಪ ಅಂತಂದರೆ, ನಾವೆಷ್ಟೇ ವೈಮನಸ್ಯಗಳಿದ್ರೂ ಕೂಡ ಕೇವಲ ಸೈದ್ಧಾಂತಿಕವಾಗಿ ಮಾತ್ರ ಇರಬೇಕು. ವೈಯಕ್ತಿಕವಾಗಿ ನಾವು ಯಾವತ್ತೂ ಅದನ್ನು ಇವರಿಗಿಂತ ಹೆಚ್ಚಾಗಿ ಇವರ ಅಭಿಮಾನಿಗಳು ಮಾಡ್ಕೊತಾರೆ. ಈ ಫೇಸ್ಬುಕ್ಕಲ್ಲಿ ಗೊತ್ತಲ್ಲ ನಿಮಗೆ, ಅಬ್ಬಾ ಒಂದು ಗ್ರೂಪ್ ಆಗ್ಬಿಟ್ಟಿದೆ. ಈಗ ಯಾರಾದರೂ ಒಂದು ಇಂದಿರಾ ಗಾಂಧಿನ ಹೊಗಳ್ಬಿಟ್ರೆ ಅವ್ನು ಕಾಂಗ್ರೆಸ್ ಆಗ್ಬಿಡ್ತಾನೆ, ವಾಜಪೇಯಿ ಅವ್ರನ್ನ ಹೊಗಳ್ಬಿಟ್ರೆ ಬಿಜೆಪಿ ಆಗ್ಬಿಡ್ತಾನೆ. ಎರಡು ಮಾತೇ ಇಲ್ಲ. ನಾವು ಯಾವತ್ತೂ ಕೂಡ ವಿವೇಕಾನಂದರ ರೀತಿಯಲ್ಲಿ ಹೋಗೋದೇ ಇಲ್ಲ. ಎಲ್ಲಿ ಬೆಸ್ಟ್ ಇದೆ ಅದನ್ನು, ಈಗ ಯಾವತ್ತು ಬಿಜೆಪಿ 100% ಬೆಸ್ಟಾ ಅಥವಾ ಕಾಂಗ್ರೆಸ್ 100% ಬೆಸ್ಟಾ ಅಥವಾ JDS 100% ಬೆಸ್ಟಾ? ಯಾವುದು ಬೆಸ್ಟು ಅಲ್ಲ. ಹಾಗಾಗಿ ಯಾವುದು 100% ವರ್ಸ್ಟು ಅಲ್ಲ. ವರ್ಸ್ಟು ಅಲ್ಲ, ಯಾವತ್ತು ದ ಬೆಸ್ಟ್ ಅದನ್ನು ನಾವು ಪಿಕಪ್ ಮಾಡ್ತಾ ಹೋಗ್ಬೇಕು. ನಾವು ನಮ್ಮ ರಾಜಕಾರಣಿಗಳನ್ನು, ಆಮೇಲೆ ದೇಶಕ್ಕಾಗಿ ತ್ಯಾಗ ಮಾಡಿದಂಥ ನಾಯಕರುಗಳನ್ನು ಒಂದೊಂದು ವಿಚಾರ ಇಟ್ಕೊಂಡು ನಾವು ಹಲ್ಲಗಳಿದ್ದು, ಕೆಲವರಿಗೆ ಗಾಂಧಿ ಕಂಡ್ರೆ ಆಗಲ್ಲ, ಕೆಲವರಿಗೆ ಸಾವರ್ಕರ್ ಕಂಡ್ರೆ ಆಗಲ್ಲ. ಅದು ಹೆಂಗೆ? ಅದು ಎಲ್ಲರಲ್ಲಿ ನ್ಯೂನತೆನೂ ಇರ್ಬೋದು. ಅನಂತಮೂರ್ತಿ ಅವರೊಂದು ಮಾತನ್ನು ಹೇಳಿದರು, ಅಕ್ಬರಲ್ಲಿ ಅಂದರೆ ದೇಶ ಆಳಿದ ವಿಚಾರಕ್ಕೆ ಅಕ್ಬರ್ನಲ್ಲಿ ಬೆಸ್ಟು ಇತ್ತು, ವರ್ಸ್ಟು ಇತ್ತು. ದೇವೇಗೌಡರಲ್ಲಿ ಬೆಸ್ಟು ಇತ್ತು, ವರ್ಸ್ಟು ಇತ್ತು. ಬೆಸ್ಟನ್ನು ಮಾತ್ರ ಎತ್ಕೊಳ್ರಪ್ಪ. ಹಾಗೆ ನೆನ್ನೆನಾಯಿತು, ಈ ಮೀಟಿಂಗ್ ಆದಾಗ ಅದನ್ನು ಎನ್ಕ್ಯಾಶ್ ಮಾಡ್ಕೋಬೋದು ಅಂತ ಒಂದು ಭಯ ಇತ್ತು BJP MP ಗಳಿಗೆ. ಸಿದ್ದರಾಮಯ್ಯ ಬಂದು ನಮ್ಮ ಹತ್ರ ಅವರೆಲ್ಲ ರೆಡಿ ಮಾಡ್ಕೊಂಡು ಬಂದಿದ್ರಂತೆ ಎಲ್ಲ. ನಾವೆಲ್ಲ ಏನೆಲ್ಲ ಅನುದಾನ ತಂದಿದ್ದೀವಿ, ನೀವು ಅಲ್ಲಿ ಮೋದಿನ ಬೈತೀರಿ, ನಮ್ಮನ್ನು ಇದು ಮಾಡ್ತೀರಿ, ಆಮೇಲೆ ಅನುದಾನ ನೀವೇ ತನ್ನಿ ಅಂತ ನೀವು ಹೇಳ್ತೀರಿ, ನಾವು ಇಷ್ಟೆಲ್ಲ ತಂದಿದ್ದೀವಿ ಅಂತೇಳಿ. ಆಮೇಲೆ ಕುಮಾರಸ್ವಾಮಿ ಅವರು ಮೊನ್ನೆ ಒಂದು ಬಳ್ಳಾರಿ ಇದಕ್ಕೊಂದು ಸೈನ್ ಹಾಕಿದ್ರು, ಗಣಿಗಾರಿಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಅದು ಅರಣ್ಯ ವಿಚಾರ ಅಂತ ಅಂದ್ಬಿಟ್ಟು ಗೌರ್ಮೆಂಟ್ ಅದಕ್ಕೆ ಸ್ವಲ್ಪ ಒಂದು ಕೊಕ್ಕೆ ಹಾಕಿದಂಗೆ ಕಾಣ್ತಾ ಇದೆ. ಅಂದರೆ ಅದಕ್ಕೆ ಕ್ಲಿಯರೆನ್ಸ್ ಕೊಡ್ತಾ ಇಲ್ಲ ಅಂತೇಳಿ ಅದನ್ನು ಕೇಳಿದ್ರಂತೆ. ನೀವು ಸಹಕಾರ ಬೇಕು ಅಂತೀರಿ, ಇದಕ್ಕೆ ಹಿಂಗೆ ಕೊಕ್ಕೆ ಹಾಕ್ತೀರಿ, ಬೇರೆ ಯಾವುದು ಅರಣ್ಯ ಇಲಾಖೆಯಲ್ಲಿ ಬಂದದ್ದು ಹಾಗೇ ಇಲ್ವಾ, ಸ್ವಲ್ಪ ನೋಡಿ ಅದನ್ನು ಅಂತ ಹೇಳಿದಾರಂತೆ. ಇಷ್ಟೆಲ್ಲ ಚರ್ಚೆಗಳಾಗಿದೆ. ಏನೇ ಇದ್ದಿರಲಿ, ನಾನು ಮತ್ತೊಮ್ಮೆ ಈ ಸಂದರ್ಭದಲ್ಲಿ ಅನಂತಕುಮಾರ್ ಅವರನ್ನು, ಸ್ವರ್ಗೀಯ BJP ಅನಂತಕುಮಾರ್ ಅವರನ್ನು ನೆನಪಿಸ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಅವರು ಕರ್ನಾಟಕದ ಪರವಾಗಿ ಯಾವುದೇ ಸರ್ಕಾರಗಳಿರಲಿ, ಕರ್ನಾಟಕದ ಪರವಾಗಿ, ಕನ್ನಡದ ಪರವಾಗಿ ಹೋರಾಟಗಳನ್ನ ಮಾಡ್ತಾಯಿದ್ರು.
ಅಂದರೆ ಅದರ ಪರವಾಗಿ ನಿಲ್ತಾ ಇದ್ರು. ಕರ್ನಾಟಕದ ಪರ ಹೋರಾಟ, ಕನ್ನಡದ ಪರ ನಿಲ್ಲೋದು ಅಂತಂದರೆ ಕೇರಳದ ವಿರುದ್ಧ ನಿಲ್ಲೋದು ಅಂತಲ್ಲ, ಮಹಾರಾಷ್ಟ್ರದ ವಿರುದ್ಧ ನಿಲ್ಲೋದು ಅಂತಲ್ಲ, ಅದು ತಮಿಳುನಾಡು ವಿರುದ್ಧ, ಅದು ನಮ್ಮ ದೇಶದ ಮತ್ತೊಂದು ರಾಜ್ಯನೇ. ಫಸ್ಟು ನಮಗೆ ಕಾವೇರಿಯಲ್ಲಿ ಬೇಕಾದಷ್ಟು ನೀರಿದ್ದಾಗ ತಮಿಳುನಾಡವ್ರು ಬೇಡ ಅಂತ ಕೇಳಿದ್ರು ಕೊಡ್ತೀವಿ ನಾವು ಅವರಿಗೆ, ಅಥವಾ ಸರಿಸಮಾನಾಗಿ ನೀರಿದೆಯಪ್ಪ ನಮಗೇನು ತೊಂದರೆ ಇಲ್ಲ ಕೊಡ್ತೀವಿ ನಾವು. ನಮಗೆ ಇಲ್ಲದೆ ಇದ್ದರೆ ನಾವು ಗಲಾಟೆ ಮಾಡ್ತೀವಿ, ಕೇಳಬೇಡ್ರಪ್ಪ ನಮ್ಮ ಹತ್ರ ಇಲ್ಲ ಅಂತೇಳಿ ಅಷ್ಟೇ. ಸೊ ಇದು ಹೀಗೆ ಮುಂದುವರಿಲಿ ಅನ್ನೋದು ನಮ್ಮದು ಕೂಡ ಆಶಯ. ಮತ್ತೊಂದು ಕಡೆ ಬಿಹಾರದಲ್ಲಿ ಒಂದು ವಾರದಲ್ಲಿ 4 ಮೇಲ್ಸೇತುವೆ ಕುಸಿದು ಬಿತ್ತರೆ, 4 ಮೇಲ್ಸೇತುವೆ. ಆಮೇಲೆ ಅಯೋಧ್ಯೆಯಲ್ಲಿ ಸೋರಿಕೆ, ಅದಾದ ನಂತರ ಅಲ್ಲಿಯ ರೋಡ್ ಬಿದ್ದಿರೋದು. ಈಗ ದೆಹಲಿ ಭಾರಿ ಮಳೆಗೆ ದೆಹಲಿ ವಿಮಾನ ನಿಲ್ದಾಣದಲ್ಲಿ ಮೇಲ್ಛಾವಣಿ ಕುಸಿದು ಬಿದ್ದಿದೆಯಂತೆ. ಅದರ ಬಗ್ಗೆ ಹೇಳ್ತೀನಿ, ಒಂದು ಪುಟ್ಟ ಬ್ರೇಕ್.